ಇವತ್ತು ಒಂದು ಹಬ್ಬ ಥರ ಕ್ರಿಯೇಟ್ ಆಗಿದೆ. ಹೌ ಯು ಆರ್ ಫೀಲಿಂಗ್? ಮಾತು ಬರ್ತಿಲ್ಲ ಆನೆಸ್ಟ್ ಆಗಿ ಹೇಳಬೇಕಂದ್ರೆ. ಅಂದರೆ ತುಂಬ ವರ್ಷಗಳ ಕನಸು, ತುಂಬ ವರ್ಷಗಳ ಶ್ರಮ. ಈ ಒಂದು ಸಿನಿಮಾ ಲವ್ಲಿ ಸಿನಿಮಾ ಬಗ್ಗೆ ಹೇಳೋದ್ರೆ 3 ವರ್ಷ ಸತತವಾಗಿ ಇಡೀ ತಂಡ ಶ್ರಮ ಹಾಕಿ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರ್ತಕ್ಕಂಥ ಈ ಒಂದು ಸಿನಿಮಾ ಚೆನ್ನಾಗಿದೆ. ಒಳ್ಳೆ ಸಬ್ಜೆಕ್ಟ್ನ ಆಯಿಸ್ಕೊಂಡಿದ್ದೀವಿ, ತುಂಬ ಚೆನ್ನಾಗಿ ತೆಗೆದಿದೆ, ಮೂಡ್ ಬಂದಿದೆ ಅನ್ನೋದು ನಂಬಿಕೆ ಅಂತೂ ಇತ್ತು. ಅದಕ್ಕೆ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಕುತೂಹಲ, ಒಂದು ಆಂಗ್ಸೈಟಿ, ಒಂದು ಟೆನ್ಷನ್ ಇದ್ದೇ ಇತ್ತು. ಬಟ್ ಇಷ್ಟು ಒಳ್ಳೆ ಓಪನಿಂಗು, ಇಷ್ಟು ಚೆನ್ನಾಗಿ ಜನ ಸ್ಪಂದಿಸ್ತಿರೋದು ಆ್ಯಂಡ್ ಅವರು ಸಿನಿಮಾ ನೋಡ್ಬೇಕಾದ್ರೆ ಕನೆಕ್ಟ್ ಆಗ್ತಿರೋ ರೀತಿ ಆ್ಯಂಡ್ ಎಸ್ಪೆಷಲಿ ನಾನು ಫಸ್ಟ್ ಡೇ ಫಸ್ಟ್ ಶೋಗೆ ಅನುಪಮಾಗಿ ಬಂದಿದ್ದೆ. ಸೊ ಇಲ್ಲಿ ಆ ಸೆಲೆಬ್ರೇಷನ್ಸ್, ಓಪನಿಂಗಲ್ಲೇ ಆ ಸೆಲೆಬ್ರೇಷನ್ಸ್ ಆಗಲಿ, ಮತ್ತು ಸಿನಿಮಾ ನೋಡ್ಬೇಕಾದ್ರೆ ಆಡಿಯನ್ಸ್ ರಿಯಾಕ್ಷನ್ ಆಗಲಿ ಆ್ಯಂಡ್ ಆ ಒಂದು ಕಾಮಿಡಿ ಎಪಿಸೋಡ್ಸ್ಗೆ ಅವ್ರು ನಗೋದಾಗಲಿ ಅಥವಾ ಸೀರಿಯಸ್ ಎಪಿಸೋಡ್ಸ್ಗೆ ಪಿನ್ ಡ್ರಾಪ್ ಸೈಲೆನ್ಸ್, ಇಡೀ ಥಿಯೇಟ್ರ್ ಫುಲ್ ಹೌಸ್ ಇದ್ರು ಪಿನ್ ಡ್ರಾಪ್ ಸೈಲೆನ್ಸ್ ಆಗೋದಾಗಲಿ ಆ್ಯಂಡ್ ಅವರು ಎಮೋಷ್ನಲ್ ಆಗಿ ಕಣ್ಣಲ್ಲಿ ನೀರಾಗ್ತಿರೋದು, ಇದೆಲ್ಲ ನೋಡಿದಾಗ ಇದಕ್ಕಲ್ವಪ್ಪ ದುಡ್ದಿದ್ದು, ಇದಕ್ಕೋಸ್ಕರ ಒಂಥರ ನಾವು ಬದುಕ್ತಾ ಇರೋದು ಇದಕ್ಕೋಸ್ಕರ ಅಲ್ವಾ ಅನ್ನೋ ರೀತಿ ಒಂದು ಏನೋ ಮತ್ತೆ ಜೀವ ಸಿಕ್ಕಂಗೆ ಆಯಿತು. ತುಂಬ 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 ಥ್ಯಾಂಕ್ಸ್ ಎಲ್ರಿಗೂ. ನಮ್ಮ ಈ ಒಂದು ಹೆಮ್ಮೆಯ ಸಿನಿಮಾ ಇವತ್ತಿಂದ ನಿಮ್ಮದು ಅಂತ ಹೇಳ್ತಿದ್ದೆ ಆ್ಯಂಡ್ ಅದನ್ನ ನಿಮ್ದಾಗಿಸ್ಕೊಂಡೋದಕ್ಕೆ ತುಂಬ 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 ಹೃದಯದ ಧನ್ಯವಾದಗಳು. ಲವ್ ಯು ಆಲ್. ಸರ್, ಇಂಟರ್ವೆಲ್ ಬ್ಲಾಕ್ ನಂತರ ಒಂದು ಟ್ವಿಸ್ಟು, ಇಂಟರ್ವೆಲ್ಗೆ ಒಂದು ಜನಕ್ಕೆಲ್ಲ ಒಂದು ಬೇರೆ ರೀತಿಯೇ ಕ್ವಶನ್ ಸ್ಟಾರ್ಟ್ ಆಗಿಬಿಡತ್ತೆ. ಆ ಕತೆ ಕೇಳಿದಾಗ ನಿಮ್ಗೆ ಹೇಗೆ ಅನಿಸಿತ್ತು? ಅದು ನಾವು ಲೀಕ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಅಷ್ಟೇ. ಖಂಡಿತ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಕತೆ ಫಸ್ಟ್ ಕೇಳಿದಾಗಲೇ ಇದ್ರ ಸುತ್ತಾನೆ ಕಥೆ ಅಂತ ನನಗೆ ಗೊತ್ತಿದ್ದರಿಂದ ತುಂಬ ಹೆವಿ ದೆಚ್ಚಿನ ಹೆಂಗೋ ಇದನ್ನು ಎಕ್ಸಿಕ್ಯೂಟ್ ಮಾಡೋದು ಅಂತ ಕೇಳಿದ್ದೆ. ಒಂದು ಸ್ಟ್ರಕ್ಚರ್ ಬರ್ಕೊಂಬ, ಆಮೇಲಿಂದ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೆ. ಒಂದು ಸ್ಟ್ರಕ್ಚರ್ ಬರ್ಕೊಂಡ್ಬಂದು ಕೇಳಿದಾಗ ಐ ವಾಸ್ ಸೋ ಎಕ್ಸೈಟೆಡ್. ಇದಕ್ಕೆ ಒಳ್ಳೆ ಪ್ರೊಡ್ಯೂಸರ್ ಸಿಗಬೇಕಪ್ಪ, ಈ ಸಿನಿಮಾ ಮಾಡಿದ್ರೆ ಹಂಗೆ ಮಾಡಬೇಕು ಅಂತ ಹೇಳಿದ್ದೆ, ಆಸೆ ಪಟ್ಟಿದ್ದೆ. ಹಾಗೆ ನಾವು ಅಂದ್ಕೊಂಡಂಗೆ ಅಷ್ಟೇ ಒಳ್ಳೆ ಪ್ರೊಡಕ್ಷನ್ ಹೌಸ್ ನಮ್ಮ ಜೊತೆಯಾಗಿ ನಿಲ್ತು. ಈ ಒಂದು ಸಿನಿಮಾ ಇವತ್ತು ಇಷ್ಟರ ಮಟ್ಟಕ್ಕೆ ಮೂಡಿ ಬಂದಿದೆ, ಇಷ್ಟರ ಮಟ್ಟಕ್ಕೆ ಆಗಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ತಂಡದ ಶ್ರಮ, ಜೊತೆಗೆ ನಮ್ಮ ಬೆನ್ನೆಲುಬಾಗಿ ನಿಂತ ನಮ್ಮ ನಿರ್ಮಾಪಕರು. ಸಿನಿಮಾಗೆ ಕೇಳಿದ್ದೆಲ್ಲವನ್ನು, ಅಗತ್ಯ ಇರೋದೆಲ್ಲವನ್ನೂ ಅಚ್ಚುಕಟ್ಟಾಗಿ ಪೂರೈಸಿ ಇಷ್ಟು ಕ್ವಾಲಿಟಿಯಿಂದ ಒಂದು ಸಿನಿಮಾನ ಕಟ್ಕೊಡೋಕ್ಕೆ ನಮಗೆ ಸಾಧ್ಯ ಆಯಿತು. ಸೊ ನಿನ್ನೆ ಮೇಡಮ್ ನೋಡಿದ್ರು, ಇವತ್ತು ಕೂಡ ಬಂದಿರೋ ಫಸ್ಟ್ ಡೇ ಫಸ್ಟ್ ನೋಡೋಕ್ಕೆ ಆಡಿಯನ್ಸ್ ಜೊತೆ ಕೂತ್ಕೊಂಡು ಏನಂದ್ರು ಅಂತ ಅವರು ಅಂದರೆ ಅವ್ರ ರಿಯಾಕ್ಷನ್ ಆ್ಯಕ್ಚುಲಿ ಶೇರ್ ಮಾಡಿದರು, ನೋಡಿರ್ತೀರ. ಶಿ ವಾಸ್ ವೆರಿ ಎಮೋಷ್ನಲ್. ನಿನ್ನೆ ನೋಡಿ ಎಮೋಷ್ನಲ್ ಆಗಿ ಕಣ್ಣಲ್ಲಿ ನೀರು ಹಾಕ್ದವರು ಇವತ್ತು ಬಂದ್ಬಿಟ್ಟು ಮತ್ತೆ ಸಿನಿಮಾ ನೋಡ್ತಾ ಅಳ್ತಾ ಇದ್ದಾರೆ. ನನಗೆ ಅಯ್ಯೋ ಓಕೆ, ನನ್ನ ಹೆಂಡತಿ ಹೇಳೋದು ಸ್ವಲ್ಪ ಕಷ್ಟ ಆ್ಯಂಡ್ ಒಬ್ಬ ಪ್ರೇಕ್ಷಕರು ಆ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಾಗ ತುಂಬ ಇಷ್ಟನೂ ಆಗುತ್ತೆ. ಸೊ ದಟ್ಸ್ ದ ಮೇ ಬಿ ಈ ಸಿನಿಮಾ ಗಳಿಸಿದ್ದು. ಸರ್, ಇಲ್ಲಿ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಆಗಿ ನೋಡಿದ್ದೀವಿ, ಆಲ್ ಓವರ್ ಮೈಸೂರಲ್ಲಿ ಕೂಡ ಸೆಲೆಬ್ರೇಷನ್ ಆಗ್ತಾಯಿದೆ, ಎಲ್ಲ ಕಡೆ ಸೆಲೆಬ್ರೇಷನ್ ಆಗ್ತಾಯಿದೆ, ಇದು ವಿಶೇಷ. ಏನು ಹೇಳ್ತೀರಾ ಅಭಿಮಾನ? ನನಗೆ ಈ ಅಭಿಮಾನಕ್ಕೆ ನಾನು ಋಣಿ. ಅಂದರೆ ಎಲ್ಲೋ ನಾನು ಯಾವತ್ತೂ ಆಸೆ ಆಕಾಂಕ್ಷೆ ಇಟ್ಕೊಂಡೇ ಇರಲಿಲ್ಲ ಆರ್ಟಿಸ್ಟ್ ಆಗಬೇಕು, ಕಲಾವಿದ ಆಗಬೇಕು ಅಂತ. ಸಿನಿಮಾಗೆ ಬರ್ತೀನಿ ಅಂತ ಗೊತ್ತಿಲ್ಲದಿರೋನು ಸಿನಿಮಾಗೆ ಬಂದು ಈ ಸತತವಾಗಿ ಒಂದು ದಶಕಗಳ ಕಾಲ ಶ್ರಮಿಸಿ ದುಡಿದು ಒಂದಷ್ಟು ಏನೋ ಸಂಪಾದನೆ ಮಾಡಿದ್ದೀನಿ ಅಂತ ಗೊತ್ತಿತ್ತು. ಇಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅಂತ ಗೊತ್ತಿರಲಿಲ್ಲ. ಇಷ್ಟು ಒಳ್ಳೆ ಓಪನಿಂಗು, ಇಷ್ಟು ಜನ ಅಂದರೆ ಶೋಗಳು ಬೇರೆ ಬೇರೆ ಕಡೆ ಹೌಸ್ಫುಲ್ ಆಗಿ ಅವರೆಲ್ಲರೂ ಈ ಥರ ಅಂದರೆ ಕೊಡ್ತಿರೋ ರಿಯಾಕ್ಷನ್ ಲೈಕ್ ನೆಕ್ಸ್ಟ್ ಎಲ್ಲೆಲ್ಲ ಹೋಗೋ ಪ್ಲ್ಯಾನ್ ಇದೆ ಅಂತ ಎಲ್ಲ ಕಡೆ ಹೋಗ್ತೀನಿ. ಅವರು ಇಷ್ಟು ಪ್ರೀತಿ ತೋರಿಸ್ತಾರೆ, ಅವ್ರನ್ನ ಹೋಗಿ ಭೇಟಿ ಮಾಡಲಿಲ್ಲ ಅಂದರೆ ನನಗೆ ನಿದ್ದೆ ಬರೋಲ್ಲ. ಸೊ ಇವತ್ತು ಸದ್ಯಕ್ಕೆ ಬೆಂಗಳೂರು, ನಾಳಿದ್ದು ಈ ತುಮಕೂರು, ಮೈಸೂರು, ಮಂಡ್ಯ, ಮದ್ದೂರು ಈ ಕಡೆ ಇದೆ. ಮತ್ತು ಕಮಿಂಗ್ ವೀಕಲ್ಲಿ ನಾರ್ತ್ ಕರ್ನಾಟಕ ಎಲ್ಲ ಕಡೆ ಹೋಗ್ತೀವಿ. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು.